ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ GST ಜಾರಿಯಾಗಿ 8 ವರ್ಷ ಆಗ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. GST ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಅದನ್ನು ಘೋಷಣೆಯನ್ನು ಕೂಡ ಮಾಡಿದೆ. ಸೆಪ್ಟೆಂಬರ್ 22ನೇ ತಾರೀಕಿಂದ ಹೊಸ GST ಸ್ಲ್ಯಾಬ್ಗಳು ಜಾರಿಗೆ ಬರ್ತವೆ. ಮುಖ್ಯವಾಗಿ 12 ಮತ್ತು 28% ಸ್ಲ್ಯಾಬ್ಗಳೇನಿದ್ವು ಅದೆರಡನ್ನು ಕೂಡ ತೆಗೆದುಹಾಕಲಾಗಿದೆ. ಹೀಗಾಗಿ ಸಹಜವಾಗಿ ಜನಸಾಮಾನ್ಯರಿಗೆ ಇದರಿಂದ ಬಹಳ ದೊಡ್ಡ ಲಾಭ ಆಗುತ್ತೆ. ಸದ್ಯ ಈ ವಿಚಾರ ರಾಜಕೀಯಕ್ಕೆ ಕಾರಣ ಆಗಿದೆ. ಯಾವಾಗ ಕೇಂದ್ರ ಸರ್ಕಾರ ಇದನ್ನು ಘೋಷಣೆ ಮಾಡ್ತೋ ವಿಪಕ್ಷಗಳು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾವೆ. ಯಾಕೋಸ್ಕರವಾಗಿ GST ಸ್ಲ್ಯಾಬ್ ಅನ್ನ ಕಡಿಮೆ ಮಾಡಲಾಯಿತು? ಇದೇನಾದರೂ ಬಿಹಾರದ ಚುನಾವಣೆಯ ಉದ್ದೇಶವೋ ಅಥವಾ ಟ್ರಂಪ್ ಅವರ ಟ್ಯಾರಿಫ್ ಎಫೆಕ್ಟಾ? ಹೀಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರಗಳಂತೂ ಇದನ್ನು ಟೀಕಿಸ್ತಾ ಇದ್ದಾವೆ. ನಮಗಷ್ಟು 1000 ಕೋಟಿ ಕಡಿಮೆ ಆಗುತ್ತೆ, ನಮಗಿಷ್ಟು 1000 ಕೋಟಿ ಕಡಿಮೆ ಆಗುತ್ತೆ. ಇದೇ ರಾಜ್ಯ ಸರ್ಕಾರಗಳು ಈ ಹಿಂದೆ ಟೀಕೆ ಮಾಡ್ತಾ ಇದ್ವು. ಮೋದಿ GST ವಸೂಲಿ ಮಾಡುವಂತಹದ್ದು, ನಿಮಗೇನು ಬಿಲ್ ಬರುತ್ತಲ್ಲ ಅದೆಲ್ಲ ಮೋದಿಗೆ ಹೋಗ್ಬಿಡುತ್ತೆ ಅಂತ. GST ವಿಚಾರ ಬಂದಾಗಲೆಲ್ಲ ಮೋದಿ ಕಡೆಗೆ ಬೊಟ್ಟು ಮಾಡ್ತಾ ಇದ್ರು, ನಿರ್ಮಲಾ ಸೀತಾರಾಮನ್ ಕಡೆಗೆ ಬೊಟ್ಟು ಮಾಡ್ತಾ ಇದ್ರು. ಯಾವಾಗ ಕೇಂದ್ರ ಸರ್ಕಾರ ಈಗ GST ಸ್ಲ್ಯಾಬ್ನಲ್ಲಿ ಬದಲಾವಣೆ ಮಾಡೋದಕ್ಕೆ ಹೊರಟಿತು, ಈಗ ಮೋದಿ ಮಾಡಿದ್ರಿಂದಾಗಿ ನಮಗೆ ನಷ್ಟ ಆಗ್ತಾ ಇದೆ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಈ ದೇಶದಲ್ಲಿ ಏನೇ ಒಳ್ಳೇದು ಮಾಡ್ತೀವಿ ಅಂತಂದ್ರೂ ಅದರಲ್ಲಿ ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಆ್ಯಂಗಲ್ನಲ್ಲಿ ನಾನು ಇದನ್ನು ಡಿಸ್ಕಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಬದಲಾಗಿ ಈ GST ಸ್ಲ್ಯಾಬ್ ಅನ್ನು ಈಗೇನು ಬದಲಾವಣೆ ಮಾಡಲಾಗಿದೆಯಲ್ಲ, ಇದು ಟ್ರಂಪ್ ಅವರ ಹೊಡೆತದಿಂದ ಬಚಾವಾಗೋದಕ್ಕೋಸ್ಕರವಾಗಿ ಭಾರತ ಮಾಡಿರುವಂತಹ ನಿರ್ಧಾರ. ಹೀಗಂತ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿಯನ್ನು ಕವರ್ ಮಾಡಲಾಗ್ತಾ ಇದೆ. ಹಾಗಾದರೆ ಇದು ನಿಜವಾ? ಯಾಕೋಸ್ಕರವಾಗಿ ನರೇಂದ್ರ ಮೋದಿ ಸರ್ಕಾರ ತನಗೆ ಬರ್ತಿದ್ದಂತಹ ಆದಾಯಕ್ಕೆ ಕೊಕ್ಕೆ ಹಾಕಿಕೊಂಡು ಜನರಿಗೆ ಒಳ್ಳೇದು ಮಾಡೋದಕ್ಕೆ ಹೊರಟಿದೆ? ಟ್ರಂಪ್ ಅವರ ಟ್ಯಾರಿಫ್ ಹೊಡೆತದಿಂದ ಇದೇನಾದರೂ ಬಚಾವ್ ಮಾಡುತ್ತಾ? ಅಥವಾ ಬಿಹಾರ ಚುನಾವಣೆಯನ್ನು ಗುರಿಯಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ಮಾಡಿದೆಯಾ? ನಿಜಕ್ಕೂ ಈ ತೀರ್ಮಾನದಿಂದ ಜನರಿಗೆ ಲಾಭ ಆಗುತ್ತಾ? ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಭಾರತದಲ್ಲಿ GST ಸ್ಲ್ಯಾಬ್ಗಳಿದ್ವಲ್ಲ, 5% ಇತ್ತು, 12% ಇತ್ತು, 18% ಇತ್ತು, 28% ಕೂಡ ಇತ್ತು. ಹಾಗೆ 40% GSTಯನ್ನು ಕೂಡ ವಿಧಿಸಲಾಗ್ತಾ ಇತ್ತು. 40% GSTಯನ್ನು ನೀವು ಕಡಿಮೆ ಕೇಳಿರ್ತೀರಿ. ಯಾಕೆ ಅಂತಂದರೆ ಇದನ್ನು ಐಷಾರಾಮಿ ಕಾರುಗಳಿಗೆ ವಿಧಿಸಲಾಗ್ತಾ ಇತ್ತು. ಸಿಗರೇಟು, ತಂಬಾಕು ಈ ಎಲ್ಲ ಉತ್ಪನ್ನಗಳಿಗೆ 40% GSTಯನ್ನು ವಿಧಿಸಲಾಗ್ತಾ ಇತ್ತು. ಆದರೆ ಈ 28% GST ಇತ್ತಲ್ಲ, ಇದು ನಮಗೆ ಬಹಳ ಬೇಸರ ತರಿಸ್ತಾ ಇತ್ತು. ಮುಖ್ಯವಾಗಿ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಈ GSTಯನ್ನು ವಿಧಿಸಲಾಗ್ತಾ ಇತ್ತು. ಈ ಕಾರುಗಳ ಬಿಡಿ ಭಾಗಗಳು, ಬೈಕ್ಗಳ ಬಿಡಿ ಭಾಗಗಳು ಇದನ್ನೆಲ್ಲ ಕೊಂಡಂತಹ ಸಂದರ್ಭದಲ್ಲಿ ನಮಗೆ GST ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಇದನ್ನೆಲ್ಲ ಕಮ್ಮಿ ಮಾಡಿಬಿಟ್ಟು, ಅಂದರೆ 28%ನ ಸ್ಲ್ಯಾಬನ್ನೇ ತೆಗೆದುಹಾಕಿ ಕೇವಲ 18%ಗೆ ನಿಗದಿ ಮಾಡಲಾಗಿದೆ. ಇನ್ನು ಮುಂದೆ ಈ ದೇಶದಲ್ಲಿ 5% ಇರುತ್ತೆ, ಇನ್ನೊಂದು ಕಡೆ 18% ಇರುತ್ತೆ. ಈ 12% GSTಯನ್ನು ಕೂಡ ವಿಧಿಸೋದಿಲ್ಲ. ಹಾಗೆ 28% ಕೂಡ ತೆಗೆದುಹಾಕಲಾಗಿದೆ. 40% ಏನಿತ್ತೋ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಅದು ನಿಮ್ಮ ಮೇಲೆ ಅಷ್ಟೊಂದು ದೊಡ್ಡ ಪ್ರಭಾವ ಬೀರುವಂತಹ ವಿಚಾರ ಅಲ್ಲ. ಹಾಗಾಗಿ ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇನ್ನು ಈ GST ಸ್ಲ್ಯಾಬ್ನಲ್ಲಿ ಬದಲಾವಣೆಯನ್ನ ತಂದ ತಕ್ಷಣ ನಿರ್ಮಲಾ ಸೀತಾರಾಮನ್ ಅವರು ಒಂದು ಮಾತು ಹೇಳಿದ್ರು. ಇದಕ್ಕೂ ಟ್ರಂಪ್ ಅವರ ಟ್ಯಾರಿಫ್ಗೂ ಲಿಂಕ್ ಮಾಡಬೇಡಿ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ನಿಜವಾಗ್ಲೂ ಸಂಬಂಧ ಇಲ್ವಾ ಕೇಳಿದ್ರೆ ಸಂಬಂಧ ಇದೆ. ಮಿತ್ರರೇ, ಇದು ಒಂದೇ ಕಲ್ನಲ್ಲಿ ಅನೇಕ ಹಕ್ಕಿಯನ್ನು ಹೊಡೆಯುವಂತಹ ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಸದ್ಯ ಈ ಟ್ರಂಪ್ ಅವರ ಟ್ಯಾರಿಫ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನೇನು ನಾನು ನಿಮಗೆ ವಿವರಿಸಿ ಹೇಳಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಈಗಾಗಲೇ ಟ್ರಂಪ್ ಭಾರತದ ವಸ್ತುಗಳಿಗೆ 50% ಟ್ಯಾರಿಫನ್ನು ಘೋಷಣೆ ಮಾಡಿದ್ದಾರೆ. ಅದು ಜಾರಿಗೂ ಬಂದಿದೆ. ಹೆಚ್ಚುವರಿಯಾಗಿ ಅಡಿಷನಲ್ ಟ್ಯಾರಿಫ್ಗಳನ್ನು ವಿಧಿಸೋದಕ್ಕೂ ಕೂಡ ಟ್ರಂಪ್ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಮೊನ್ನೆ ತಾನೇ ಒಂದು ಸುದ್ದಿ ಬಂತು. ಭಾರತದಿಂದ ಅಮೆರಿಕ ಇಂಪೋರ್ಟ್ ಮಾಡಿಕೊಳ್ತಾ ಇರುವಂತಹ ಫಾರ್ಮಾಸ್ಯೂಟಿಕಲ್ ಉತ್ಪನ್ನಗಳಿಗೆ 200% ಟ್ಯಾರಿಫ್ ಹಾಕುವಂತಹ ಪ್ರಪೋಸಲ್ ಕೂಡ ಟ್ರಂಪ್ ಟೇಬಲ್ ಮೇಲಿದೆ ಅಂತ. ಅಂದ್ರೆ ಈ ಟ್ರಂಪ್ ಅವರ ಟ್ಯಾರಿಫ್ ವಾರ್ ಇಲ್ಲಿಗೆ ಎಂಡ್ ಆಗಿಲ್ಲ, 50%ಗೆ ನಿಲ್ಲೋದಿಲ್ಲ. ಈ 50% ಟ್ಯಾರಿಫ್ ಇದೆಯಲ್ಲ, ಭಾರತದಿಂದ ಎಕ್ಸ್ಪೋರ್ಟ್ ಆಗುವಂತಹ ಸರಿಸುಮಾರು $60 ಬಿಲಿಯನ್ ಮೊತ್ತದ ವಸ್ತುಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಇನ್ನಷ್ಟು ವಿಸ್ತರಣೆ ಮಾಡೋದಕ್ಕೂ ಕೂಡ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಭಾರತದ ಎಕಾನಮಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡಬೇಕು, ಭಾರತವನ್ನ ಬಗ್ಗಿಸಿ ತನಗೆ ಶರಣಾಗುವಂತೆ ಮಾಡಬೇಕು. ಇದಿಷ್ಟೇ ಟ್ರಂಪ್ ಅವರ ಉದ್ದೇಶ. ಅದಕ್ಕೋಸ್ಕರವಾಗಿ ಅವರು ಎಂತಹ ತೀರ್ಮಾನವನ್ನ ಬೇಕಾದರೂ ಕೈಗೊಳ್ತಾರೆ. ಇದು ಭಾರತಕ್ಕೆ ಈಗಾಗಲೇ ಪಕ್ಕಾಗಿ ಹೋಗಿದೆ. ಆದ್ರೆ ಭಾರತ ಶರಣಾಗೋದಕ್ಕೆ ಮಾತ್ರ ಮನಸ್ಸು ಮಾಡಿಲ್ಲ. ಏನಾದರೂ ಆಗಲಿ ಟ್ರಂಪ್ ಹೊಡೆತದಿಂದ ಬಚಾವಾಗಬೇಕು ಅಂತ. ಸದ್ಯ ಟ್ರಂಪ್ ಭಾರತದ ಮೇಲೆ 50% ಟ್ಯಾರಿಫ್ ವಿಧಿಸಿದಾರಲ್ಲ, ಇದೇ ಕಂಟಿನ್ಯೂ ಆಗಿದ್ದೆ ಆದರೆ, ಅಂದರೆ ಹೆಚ್ಚುವರಿ ಟ್ಯಾರಿಫ್ ಬೀಳೋದಿಲ್ಲಪ್ಪ, ಹೀಗೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ ಭಾರತದ ಒಟ್ಟಾರೆ ಎಕ್ಸ್ಪೋರ್ಟ್ನಲ್ಲಿ $35 ಬಿಲಿಯನ್ ಕಡಿಮೆ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಆ ರೀತಿಯ ಪ್ರೆಡಿಕ್ಷನ್ಗಳು ಬರ್ತಾ ಇದ್ದಾವೆ. $35 ಬಿಲಿಯನ್ ಅಂತಂದ್ರೆ ಸರಿಸುಮಾರು 3 ಲಕ್ಷ ಕೋಟಿಯಷ್ಟು. ಒಂದು ವರ್ಷದ ಅವಧಿಯಲ್ಲಿ ಭಾರತಕ್ಕೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರದ ಕೊರತೆ ಉಂಟಾಗುತ್ತೆ. ಈ ತಕ್ಷಣಕ್ಕೆ ನಾವು ಅಮೆರಿಕಾಗೆ ಹೋಗ್ತಿದ್ದಂತಹ ವಸ್ತುಗಳನ್ನ ಇನ್ಯಾವುದೋ ಮಾರುಕಟ್ಟೆ ಕಳುಹಿಸ್ತೀವಿ ಅಂತಂದ್ರೆ ಅದು ಅಷ್ಟು ಈಸಿ ಅಲ್ಲ. ಅದಕ್ಕೆ
ಸಾಕಷ್ಟು ಸಮಯ ಹಿಡಿಯುತ್ತೆ, 1-2 ವರ್ಷ ಬೇಕಾಗಬಹುದು. ಅದಕ್ಕೋಸ್ಕರವಾಗಿ ಮೋದಿ ಸರ್ಕಾರ ಆಯ್ಕೆ ಮಾಡಿಕೊಂಡಂತಹ ಒಂದು ದಾರಿ ಏನು ಕೇಳಿದ್ರೆ, ಭಾರತದಲ್ಲಿರುವಂತಹ ಡೊಮೆಸ್ಟಿಕ್ ಮಾರುಕಟ್ಟೆಯನ್ನ ಟಾರ್ಗೆಟ್ ಮಾಡುವಂತಹದ್ದು. ಈಗ GST ಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗ್ತಿದ್ದ ಹಾಗೆ ವಸ್ತುಗಳ ಬೆಲೆ ಬಹಳ ಕಡಿಮೆ ಆಗುತ್ತೆ, ಜನರಿಗೆ ಕೊಳ್ಳೋದಕ್ಕೆ ಆಸಕ್ತಿ ಜಾಸ್ತಿ ಆಗುತ್ತೆ. ಈಗ 28% GST ಇದ್ದಂತಹ ಸಂದರ್ಭದಲ್ಲಿ ಒಂದು ಕಾರಿನ ಬೆಲೆ 10 ಲಕ್ಷ ರೂಪಾಯಿ ಇತ್ತು ಅಂತ ಅಂದುಕೊಳ್ಳಿ. ಈಗ 10% ಕಡಿಮೆ ಆಗಿ ಅದು 18%ಗೆ ಇಳಿಯುತ್ತಲ್ಲ, ಆ ಸಂದರ್ಭದಲ್ಲಿ ಆ ಕಾರಿನ ಬೆಲೆ 9 ಲಕ್ಷ ರೂಪಾಯಿ ಆಗುತ್ತೆ, 1 ಲಕ್ಷ ರೂಪಾಯಿ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಸಡನ್ ಪ್ರೈಸ್ ಕಟ್ ಆಫ್ ಆಗುವಂತದ್ದು ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಒಂದು ತಿಂಗಳ ಹಿಂದೆ 10 ಲಕ್ಷ ಇತ್ತು, ಈಗ 9 ಲಕ್ಷಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಜನ ಅದನ್ನ ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ. ಡೊಮೆಸ್ಟಿಕ್ ಮಾರುಕಟ್ಟೆ ಬೂಸ್ಟ್ ಆಗುತ್ತೆ. ಹೀಗಾಗಿ ನಾವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಅದು ನಮ್ಮಲ್ಲೇ ಕನ್ಸಂಪ್ಷನ್ ಶುರುವಾಗುತ್ತೆ. ಈ ಮೂಲಕವಾಗಿ ಟ್ರಂಪ್ ಅವರ ಹೊಡೆತದಿಂದ ಭಾರತ ಬಚಾವಾಗೋದಕ್ಕೂ ಕೂಡ ಇದನ್ನ ಬಳಸ್ಕೊಳ್ತಾ ಇದೆ ಅಂತ ಒಂದು ವಾದ ಇದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದೇ ರೀತಿಯಾಗಿ ವರದಿಯನ್ನ ಪ್ರಕಟಿಸ್ತಾ ಇದ್ದಾವೆ. ಈಗ ಟ್ರಂಪ್ ಅವರ ಟ್ಯಾರಿಫ್ ಕಾರಣದಿಂದ ಭಾರತದ GDP ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಒಂದೊಂದು ರಿಪೋರ್ಟ್ ಒಂದೊಂದು ಹೇಳ್ತವೆ. ಒಂದು ಖಾಸಗಿ ಬ್ಯಾಂಕ್ನ ಪ್ರೆಡಿಕ್ಷನ್ ಪ್ರಕಾರ ಭಾರತದ ಓವರ್ ಆಲ್ GDPಯಲ್ಲಿ 0.45% ಅಷ್ಟು ಡೌನ್ ಆಗಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. BBCಯ ರಿಪೋರ್ಟ್ ಪ್ರಕಾರ ಭಾರತದ ಓವರ್ ಆಲ್ GDPಯಲ್ಲಿ 0.8% ಅಷ್ಟು ಕುಸಿತ ದಾಖಲಾಗಬಹುದು ಕೇವಲ ಟ್ರಂಪ್ ಅವರ ಹೊಡೆತದ ಕಾರಣದಿಂದ ಅಂತ. ಅಂದ್ರೆ ನೀವೊಂದು ಆವರೇಜ್ ಅನ್ನು ತೆಗೆದುಕೊಂಡ್ರೆ ಭಾರತದ ಓವರ್ ಆಲ್ GDPಯಲ್ಲಿ 0.6 ಇಂದ 0.8% ನಷ್ಟು ಕುಸಿತ ದಾಖಲಾಗಬಹುದು. ಈ ಬಾರಿಯ ಮೊದಲ ತ್ರೈಮಾಸಿಕದಲ್ಲಿ ನಾವು 7.8 ರಷ್ಟು GDP ಗ್ರೋತ್ ರೇಟ್ ಅನ್ನು ದಾಖಲು ಮಾಡಿದ್ವಲ್ಲ, ಇದು 7%ಗೆ ಕುಸಿಬಹುದು ಅನ್ನುವಂಥ ಒಂದು ಅಂದಾಜಿದೆ. ಇದನ್ನ ನಾವು ಮೊದಲಿನ ಸ್ಥಿತಿಗೆ ತರಬೇಕು ಅಂತಂದ್ರೆ ನಮ್ಮ ಮಾರುಕಟ್ಟೆಯನ್ನ ಬೂಸ್ಟ್ ಮಾಡಬೇಕು. ಈಗ GSTಯಲ್ಲಿ ಈ ಬದಲಾವಣೆಯನ್ನ ತಂದಿದಾರಲ್ಲ, ಈ ಕಾರಣದಿಂದಾಗಿ ಭಾರತದ GDPಗೆ 0.9% ಗ್ರೋತ್ ರೇಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯ ವರದಿಗಳಿದಾವೆ. ಅಲ್ಲಿಗೆ ಟ್ರಂಪ್ ಟ್ಯಾರಿಫ್ ಇಂದ ಎಷ್ಟು ಲಾಸ್ ಆಗ್ತಾ ಇತ್ತೋ ಅಷ್ಟನ್ನ ಈ GST ಕಟ್ ಆಫ್ ಆಗಿರೋದು ತುಂಬಿಕೊಡುತ್ತೆ ಅಂತ ಹೇಳಿ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಈ ರೀತಿಯಾಗಿ GSTಯಲ್ಲಿ ಕಟ್ ಆಫ್ ಮಾಡಿ ಕೇವಲ 2 ಸ್ಲ್ಯಾಬ್ಗಳನ್ನು ನಿಗದಿ ಮಾಡಿರೋದಿದೆಯಲ್ಲ, ಇದು ಫಾರಿನ್ ಕಂಪನಿಗಳನ್ನ ಕೂಡ ಆಕರ್ಷಿಸುತ್ತೆ. ಯಾಕೆಂತಂದ್ರೆ ಭಾರತದ ಮಾರುಕಟ್ಟೆಯಲ್ಲಿ ನಮ್ಮ ವಸ್ತುಗಳನ್ನ ಈಸಿಯಾಗಿ ಮಾರಬಹುದು, ಕಡಿಮೆ ಟ್ಯಾಕ್ಸ್ ಇದೆ. ಈ ಭಾವನೆ ಫಾರಿನ್ ಕಂಪನಿಗಳಿಗೂ ಕೂಡ ಬಿಲ್ಡ್ ಆಗುತ್ತೆ. ಅವರು ಭಾರತದ ಮಾರುಕಟ್ಟೆ ಆಕ್ಸೆಸ್ ಅನ್ನ ಬಯಸ್ತಾರೆ. ಹೀಗಾಗಿ ಅನೇಕ ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಮುಂದಾಗಬಹುದು. ಭಾರತ ಇದಕ್ಕೋಸ್ಕರವಾಗಿ ಕಾಯ್ತಾ ಇದೆ. ಈ FTA ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅವರ ವಸ್ತುಗಳು ಭಾರತದ ಮಾರುಕಟ್ಟೆಗೆ ಬರ್ತವೆ. ಅದೇ ರೀತಿಯಾಗಿ ಭಾರತದ ವಸ್ತುಗಳಿಗೆ ಅವರ ಮಾರುಕಟ್ಟೆಯಲ್ಲೂ ಕೂಡ ಆಕ್ಸೆಸ್ ಸಿಗುತ್ತೆ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಎರಡೂ ಕೂಡ ಬೂಸ್ಟ್ ಆಗುತ್ತೆ. ಇದು ಭಾರತದ ಎಕಾನಮಿಗೆ ಬೇಕಾಗಿರುವಂತಹದ್ದು. ಈಗ ಟ್ರಂಪ್ ಸರ್ಕಾರ ಭಾರತದ ಮೇಲೆ ಆರೋಪ ಮಾಡ್ತಾ ಇದೆಯಲ್ಲ, ಭಾರತ ಟ್ಯಾರಿಫ್ ಮಹಾರಾಜ ಅಂತ. ನಾಳೆ ಟ್ರಂಪ್ ಸರ್ಕಾರಕ್ಕೆ ಅಲ್ಲಿನ ಕಂಪನಿಗಳು ಕೇಳಬಹುದು, ಇಲ್ಲ ಸ್ವಾಮಿ, ಭಾರತದಲ್ಲಿ ತುಂಬಾ ಅಟ್ರಾಕ್ಟಿವ್ ಆದಂತಹ ಮಾರುಕಟ್ಟೆ ಇದೆ, ಬಹಳ ಕಡಿಮೆ GST ಇದೆ, ನಾವಲ್ಲಿ ಹೋಗಿ ವ್ಯಾಪಾರ ಮಾಡ್ತೀವಿ, ನಮಗೆ ಅವಕಾಶ ಮಾಡಿಕೊಡಿ, ಭಾರತದೊಂದಿಗಿನ ಈ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಿ ಅಂತ ಹೇಳಿ ಟ್ರಂಪ್ ಸರ್ಕಾರದ ಮೇಲೂ ಕೂಡ ಅಮೆರಿಕದ ಕಂಪನಿಗಳು ಒತ್ತಡ ಹೇರುವಂತಹ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ಇವತ್ತು ಭಾರತ ಕನ್ಸಂಪ್ಷನ್ ವಿಚಾರದಲ್ಲಿ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. ಅಮೆರಿಕ ನಂಬರ್ 1 ಪ್ಲೇಸ್ ನಲ್ಲಿದ್ದು ವಾರ್ಷಿಕವಾಗಿ ಅವರು $18.8 ಟ್ರಿಲಿಯನ್ ನಷ್ಟು ಕನ್ಸ್ಯೂಮರ್ ಮಾರುಕಟ್ಟೆಯನ್ನು ಹೊಂದಿದ್ದಾರೆ. ಅಂದ್ರೆ ಅಮೆರಿಕದ ಜನ ವಸ್ತುಗಳನ್ನ ಕೊಳ್ಳೋದಕ್ಕೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಕೇಳಿದ್ರೆ $18.8 ಟ್ರಿಲಿಯನ್. ಹೀಗಾಗಿ ಅಮೆರಿಕದ್ದು ಬಹಳ ದೊಡ್ಡ ಮಾರುಕಟ್ಟೆ. ಇದೇ ಕಾರಣದಿಂದ ಟ್ರಂಪ್ ಟ್ಯಾರಿಫ್ ಹಾಕ್ತಾರೆ ಅಂತಂದ್ರೆ ಎಲ್ಲಾ ದೇಶಗಳು ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವಂತಹದ್ದು, ಟ್ರಂಪ್ ಕೈಕಾಲು ಹಿಡಿತಾ ಇರುವಂತಹದ್ದೇ ಇದಕ್ಕೆ. ಈಗ ಉದಾಹರಣೆಗೆ ವಿಯೆಟ್ನಾಂ ಅನ್ನ ತೆಗೆದುಕೊಂಡ್ರೆ ವಿಯೆಟ್ನಾಂನ ಟೋಟಲ್ ಎಕಾನಮಿ ಡಿಪೆಂಡ್ ಆಗಿರೋದೇ ಅಮೆರಿಕದ ಮಾರುಕಟ್ಟೆಯ ಮೇಲೆ. ಎರಡನೆಯ ಅತಿ ದೊಡ್ಡ ಕನ್ಸ್ಯೂಮರ್ ಮಾರುಕಟ್ಟೆ ಚೈನಾದ್ದು. ಚೈನಾದಲ್ಲಿ $7 ಟ್ರಿಲಿಯನ್ ನಷ್ಟು ಕನ್ಸಂಪ್ಷನ್ ಮಾರುಕಟ್ಟೆಯನ್ನು ಹೊಂದಿದೆ. ಜರ್ಮನಿ 3ನೇ ಸ್ಥಾನದಲ್ಲಿದೆ, ಅವರು $2.3 ಟ್ರಿಲಿಯನ್ ನಷ್ಟು ಕನ್ಸಂಪ್ಷನ್ ಮಾರುಕಟ್ಟೆಯನ್ನು ಹೊಂದಿದ್ದಾರೆ. ಭಾರತ 4ನೇ ಸ್ಥಾನದಲ್ಲಿದೆ, ಭಾರತ $2.2 ಟ್ರಿಲಿಯನ್ ನಷ್ಟು ಕನ್ಸಂಪ್ಷನ್ ಮಾರುಕಟ್ಟೆಯನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಜನ ವಸ್ತುಗಳನ್ನು ಖರೀದಿ ಮಾಡೋದಕ್ಕೋಸ್ಕರವಾಗಿ $2.2 ಟ್ರಿಲಿಯನ್ ನಷ್ಟು ಹಣ ಖರ್ಚು ಮಾಡ್ತಾರೆ. ಕನ್ಸಂಪ್ಷನ್ ವಿಚಾರದಲ್ಲಿ ಭಾರತದ್ದು 4ನೇ ದೊಡ್ಡ ಸ್ಥಾನ ಅಂತಂದ್ರೆ ವಿಶ್ವದ ಎಲ್ಲಾ ಕಂಪನಿಗಳು ಭಾರತದಲ್ಲಿ ವ್ಯಾಪಾರ ಮಾಡಬೇಕು ಅಂತ ಬಯಸ್ತಾ ಇರ್ತವೆ. ಅದಕ್ಕೆ ಪೂರಕವಾಗಿ GSTಯಲ್ಲೂ ಕೂಡ ಈ ಪರಿ ಕಟ್ ಆಫ್ ಮಾಡಿರೋದ್ರಿಂದಾಗಿ ಅನೇಕ ಕಂಪನಿಗಳು ಭಾರತದ ಬಗ್ಗೆ ಯೋಚಿಸ್ತವೆ, ಭಾರತದಲ್ಲಿ ಮಾರಾಟ ಮಾಡೋದಕ್ಕೆ ಮುಂದೆ ಬರ್ತವೆ. ಹೀಗಾಗಿ ಮಿತ್ರರೇ, ನರೇಂದ್ರ ಮೋದಿ ಅವರ ಸರ್ಕಾರ ನಾವು ಟ್ಯಾರಿಫ್ ಅನ್ನ ಗುರಿಯಾಗಿಟ್ಟುಕೊಂಡು GSTಯನ್ನ ಕಟ್ ಆಫ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರೂ ಕೂಡ ಇದು ಪರೋಕ್ಷವಾಗಿ ಟ್ರಂಪ್ ಅವರ ಟ್ಯಾರಿಫ್ಗೆ ಗುನ್ನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇವಲ ಇದೊಂದೇ ಕಾರಣವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಕೇಂದ್ರ ಸರ್ಕಾರ ಸಹಜವಾಗಿ ಜನರಿಂದ ಒಂದು ಒತ್ತಡವನ್ನು ಎದುರಿಸ್ತಾ ಇತ್ತು. ಒಬ್ಬ ವ್ಯಕ್ತಿ ದುಡಿಯೋದಕ್ಕೂ ಕೂಡ ಟ್ಯಾಕ್ಸ್ ಕಟ್ತಾನೆ, ವಸ್ತುಗಳನ್ನ ಬೈ ಮಾಡೋದಕ್ಕೂ ಟ್ಯಾಕ್ಸ್ ಕಟ್ತಾನೆ. ಅಂದ್ರೆ ನಾವು ದುಡ್ದಿದ್ದೆಲ್ಲವೂ ಕೂಡ ಟ್ಯಾಕ್ಸ್ಗೆ ಹೋಗ್ತಾ ಇದೆ ಅನ್ನುವಂತಹ ಭಾವನೆ ಜನರಿಗೆ ಬಂದು ಹೋಗಿತ್ತು. ಈಗ GST ಜಾರಿಯಾದ ಬಳಿಕ ಜನರಿಗೆ ಏನಾಗುತ್ತೆ ಅಂತಂದ್ರೆ ನಾವೆಷ್ಟು GST ಕಟ್ತಾ ಇದೀವಿ, ಏನಾಗ್ತಾ ಇದೆ ಪ್ರತಿಯೊಂದು ಗೊತ್ತಾಗ್ತಾ ಇತ್ತು. ಈ ಮೊದಲು ಹಾಗಾಗ್ತಾ ಇರಲಿಲ್ಲ. ಟ್ಯಾಕ್ಸ್ ಎಷ್ಟು ಕಟ್ತಾ ಇದೀವಿ, ಅದರ ಸೆಸ್ ಎಷ್ಟು, ವ್ಯಾಟ್ ಎಷ್ಟು, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹೋಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಎಷ್ಟು ಹೋಗ್ತಾ ಇದೆ, ಯಾವುದು ಕೂಡ ನಮ್ಮ ಅರಿವಿಗೆ ಬರ್ತಾ ಇರಲಿಲ್ಲ. ಬಿಲ್ ನಲ್ಲಿ ಇದು ಯಾವುದು ಮೆನ್ಷನ್ ಆಗಿರ್ತಾ ಇರಲಿಲ್ಲ.
ಆದ್ರೆ ಈಗ ಏನಾಗ್ತಾ ಇದೆ ಗೊತ್ತಾ, ಪ್ರತಿಯೊಂದು ಕೂಡ ಜನರಿಗೆ ಗೊತ್ತಾಗುತ್ತೆ. ನಾನು ಕೊಂಡಂತಹ ವಸ್ತುವಿಗೆ ಎಷ್ಟು % GST ಹಾಕಲಾಗಿದೆ. ಈ ಮಾಹಿತಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಗೊತ್ತಾಗೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಜನ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದೇ ಕಾರಣದಿಂದ ಕೇಂದ್ರ ಸರ್ಕಾರ ಒಂದು ಮಹತ್ವದ ಬದಲಾವಣೆಗೆ ಕೈ ಹಾಕಿದೆ. ಸಹಜವಾಗಿ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆದಾಯದ ಕೋತ ಆಗುತ್ತೆ, ರಾಜ್ಯ ಸರ್ಕಾರಗಳಿಗೂ ಕೂಡ ಆದಾಯದ ಕೋತ ಆಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಇನ್ನು ಬಿಹಾರದ ಚುನಾವಣೆ ಕೂಡ ನವೆಂಬರ್ನಲ್ಲಿ ಬರುತ್ತಲ್ವಾ, ಅದನ್ನು ಕೂಡ ಕೇಂದ್ರ ಸರ್ಕಾರ ಗುರಿ ಇಟ್ಕೊಂಡಿರುತ್ತೆ. ಈ ಹಿಂದೆ ದೆಹಲಿ ಚುನಾವಣೆ ಸಂದರ್ಭದಲ್ಲಿ ಆದಾಯ ತೆರಿಗೆ ಮಿತಿಯನ್ನು ಬದಲಾಯಿಸಿಬಿಟ್ರು. ಇದು ದೆಹಲಿಯ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಲಾಭ ತಂದು ಕೊಡ್ತು. ಈಗ GSTಯಲ್ಲಿ ಈ ರೀತಿಯಾದಂತಹ ಬದಲಾವಣೆ ತರೋದ್ರಿಂದಾಗಿ ಜನಸಾಮಾನ್ಯರಿಗೆ ಸಹಜವಾಗಿ ಲಾಭ ಆಗುತ್ತೆ. ಇದು ಬಿಹಾರ ಚುನಾವಣೆಯಲ್ಲೂ ಕೂಡ ಲಾಭ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನಂತೂ ಕೇಂದ್ರ ಸರ್ಕಾರ ಹಾಕಿರುತ್ತೆ. ಅಂತಿಮವಾಗಿ ಮಿತ್ರರೇ, ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.